ಶಿರಹಟ್ಟಿ ತಾಲೂಕಿನ ಡಿಪೋ ಆಗಿ ವರ್ಷಗಳು ಕಳೆದರೂ ಬಸ್ಗಳು ಸರಿಯಾದ ಕಂಡೀಷನ್ನಲ್ಲಿ ಇಲ್ಲದೇ ಇರೋದು ಬೇಸರದ ಸಂಗತಿಯಾಗಿದೆ. ಹೌದು, ನಿನ್ನೆ ರಾತ್ರಿ ಶಿರಹಟ್ಟಿಯಿಂದ ಪಣಜಿಗೆ ತೆರಳುವ ಬಸ್ ನಡುರಸ್ತೆಯಲ್ಲೇ ಕೆಟ್ಟು ನಿಂತಿತ್ತು. ಹೀಗೆ ಈ ಬಸ್ ಹಲವಾರು ಬಾರಿ ಕೆಟ್ಟು ನಡುರಸ್ತೆಯಲ್ಲೇ ನಿಂತಿದೆ. ಹೀಗಾದರೆ ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗ್ತದೆ. ಸರಿಯಾದ ಕಂಡೀಷನ್ ಇಲ್ಲದ ಬಸ್ಗಳನ್ನು ಬಿಡೋದ್ರಿಂದ ಪ್ರಯಾಣಿಕರಿಗೆ ತೊಂದರೆಯಾಗ್ತಿದೆ. ಹಲವಾರು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಅಧಿಕಾರಿಗಳು ಇದರ ಬಗ್ಗೆ ಕಿಂಚಿತ್ತೂ ಗಮನ ಹರಿಸದೇ ಇರೋದು ಬೇಸರದ ಸಂಗತಿಯಾಗಿದೆ ಅಂತ ಕರವೇ ಅಧ್ಯಕ್ಷ ರಫಿ ಕೆರೆಮನಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಸವರಾಜ್ ನವಲ್ಗುಂದ, NKS TV4 ಶಿರಹಟ್ಟಿ. ಹಲವಾರು ಬಾರಿ ಹಿರಿಯ ಅಧಿಕಾರಿಗಳಿಗೆ ಮನವಿ ಕೊಟ್ಟರು ಶಿರಹಟ್ಟಿ ಬಸ್ ಘಟಕದ ಕಡೆ ಗಮನ ಕೊಡೋದಿಲ್ಲ. ಪ್ರತಿ ಸಾರಿನೂ ಬರೀ ಹಳೆ ಗಾಡಿನೇ ಕೊಡ್ತಾರೆ. ಶಿರಹಟ್ಟಿ ಪಣಜಿ ಬಸ್ ಏನಾಗ್ತದೆ, ನಿನ್ನೆ ರಾತ್ರಿ ಸಾಯಂಕಾಲ ನಾವು ಗದಗ ಅಂತ ಬರೋ ಮುಂದೆ ಅಲ್ಲೇ ನಡೆದ್ರೆ ಕೆಟ್ಟು ನಿಂತಿತ್ತು. ಅಲ್ಲಿ ಸಂಬಂಧಪಟ್ಟ ಚಾಲಕರು ಕೇಳಿದರೆ ಗಾಡಿ ಆ ರೀತಿ ಡೈನಾಮಿಕಲ್ ಆಗಿದ್ರೆ ಇದಕ್ಕೆ ಕಾರಣ ಕೊಡ್ತಾರೆ. ಇವು ದೂರವಂಥ ರೋಡ್ಗಳು ಈ ರೀತಿ ಆದರೆ ಸಾರಿಗೆ ಭಾಳ ತೊಂದರೆ ಆಗ್ತದೆ. ಆದಷ್ಟು ಒಳ್ಳೆ ರೀತಿ ಬಸ್ಗಳನ್ನು ಕೊಟ್ಟರೆ ನಮ್ಮ ಡಿಪೋಗೆ ಒಳ್ಳೇದಾಗ್ತದೆ, ಮುಂದೆ ಇಂಪ್ರೂವ್ಮೆಂಟ್ನ ಆಗ್ಬೋದು ಅಂತ ನಾನು ಅನಿಸಿಕೆ ಅನಿಸ್ತದೆ ರೀ. ಹಲವು ಬಾರಿ ಮನೆ ನೋಡಿದ್ರೆ ಮೇಲಾಗಿ ಗಮನಕ್ಕೆ ಇದನ್ನು ಏನು ಹಚ್ಕೊಂತ ಇಲ್ಲ ಅವರು.